ಪ್ರಾಚೀನ ಕಾಲದ ಗರ್ಭಾವಸ್ಥೆಯ ಜೀವನ ಶೈಲಿಯ ಒಂದು ನೋಟ. ಬೆಳಗಿನ ಪ್ರಾರ್ಥನೆಯೊಂದಿಗೆ ದಿನವನ್ನು ಪ್ರಾರಂಭಿಸುವುದು. ದೇವರಿಗೆ ಆಹಾರ ಅರ್ಪಿಸುವುದು. ಮೊದಲು ಆಹಾರವನ್ನು ಸರ್ವಶಕ್ತನಿಗೆ ಅರ್ಪಿಸಿ ನಂತರ ಸೇವಿಸಿ. ಧ್ಯಾನ ಮಾಡುವುದರಿಂದ ದೇಹ ಮತ್ತು ಮನಸ್ಸು ಪೋಷಣೆಯುಕ್ತವಾಗಿರುತ್ತದೆ. ಸಾತ್ವಿಕ ಆಹಾರ ಸೇವನೆ. ಧನಾತ್ಮಕವಾಗಿ ಯೋಚಿಸಿ ಮತ್ತು ಆರೋಗ್ಯಕರ ಆಹಾರ ಸೇವಿಸಿ. ದಾನಗಳು ಮತ್ತು ಸೇವೆಗಳು. ದಾನ ಕೊಡುವಂತಹ ಆನಂದ. ಸಂಗೀತ. ಗರ್ಭಾವಸ್ಥೆಯ ರಾಗಗಳನ್ನು ಆನಂದಿಸಿ. ದೇವನಾಮ ಭಜನೆ ಬೆಳೆಯುತ್ತಿರುವ ಮಗುವಿಗೆ ಸಕಾರಾತ್ಮಕ ಮತ್ತು ಪೋಷಣೆ ನೀಡುವ ವಾತಾವರಣವನ್ನು ಬೆಳೆಸುತ್ತದೆ ಎಂದು ನಂಬಲಾಗಿದೆ. ಓದುವುದು. ಕಥೆಗಳು ಮತ್ತು ಶಾಸ್ತ್ರವನ್ನು ಓದುವುದು. ಸುಲಭ ಯೋಗ. ಮೃದುವಾಗಿ ವ್ಯಾಯಾಮ ಮಾಡುವುದು. ಸೃಜನಶೀಲ ಚಟುವಟಿಕೆಗಳು. ಕೈಗಳಿಂದ ಸೃಷ್ಟಿಸುವಂತಹ ಕಲೆ. ತಯಾರಿ ನಡೆಸುವುದು. ಮಗುವಿಗೆ ಬಟ್ಟೆಗಳನ್ನು ಸಿದ್ಧಪಡಿಸುವುದು. ದೇವಾಲಯಗಳಿಗೆ ಭೇಟಿ ನೀಡುವುದರಿಂದ ಆಶೀರ್ವಾದ, ಆಧ್ಯಾತ್ಮಿಕ ಯೋಗಕ್ಷೇಮ ಮತ್ತು ದೈವಿಕ ಸಂಪರ್ಕ ಉಂಟಾಗುತ್ತದೆ. ಪೋಷಕರೊಟ್ಟಿಗೆ ಗರ್ಭ ಸಂವಾದ. ಮಗುವಿನೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಸಲು ಗರ್ಭ ಸಂವಾದ ಮಾಡುವುದು. ಗರ್ಭದಲ್ಲಿರುವ ಮಗುವಿಗೆ ದೃಢೀಕರಣ, ಭದ್ರತೆ, ಪ್ರೀತಿ ಮತ್ತು ಯೋಗಕ್ಷೇಮದ ಭಾವನೆಯನ್ನು ಉತ್ತೇಜಿಸುತ್ತದೆ. ಇಂತಹ ಅದ್ಭುತ ಜೀವನ ಶೈಲಿಯನ್ನು ಜೀವಂತವಾಗಿರಿಸುವ ಪ್ರಕ್ರಿಯೆಯನ್ನು ಕಲಿಯಲು ಶ್ರೀಗರ್ಭ ಸಂಸ್ಕಾರಕ್ಕೆ ಸೇರಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಿರಿ.